ಬೆಲೆ ಏರಿಕೆ ಅಂದ್ರೆ ಜನ ಬೆಚ್ಚಿ ಬೀಳುವಂತಾಗಿದೆ. ಇಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಬೆಲೆ ಏರಿಕೆಯಾಗಿದೆ. ಇದು ವಾಹನಗಳಿಗೆ ಸಂಬಂಧಪಟ್ಟ ಬೆಲೆ ಏರಿಕೆ. ಏನಿದು ಬೆಲೆ ಏರಿಕೆ ಅಂತ ಗೊತ್ತಾಗಬೇಕಾ? ಹಾಗಿದ್ರೆ ವಾಹನ ಸವಾರರು ತಪ್ಪದೇ ಈ ಸುದ್ದಿ ನೋಡಿ. ರಾಜ್ಯದ ವಾಹನ ಮಾಲೀಕರಿಗೆ ಶಾಕಿಂಗ್ ನ್ಯೂಸ್. ಎಮಿಷನ್ ಸರ್ಟಿಫಿಕೇಟ್ ದರ ಹೆಚ್ಚಿಸಿದ ಸಾರಿಗೆ ಇಲಾಖೆ. ವಿಷಯ ಅಂದ್ರೆ, ಈ ಹಿಂದೆ ಸಾರಿಗೆ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಅವರ ಮುಂದೆ ಕರ್ನಾಟಕ ಎಮಿಷನ್ ಟೆಸ್ಟ್ ಸೆಂಟರ್ ಮಾಲೀಕರ ಸಂಘ ಬೇಡಿಕೆಯೊಂದನ್ನು ಇಟ್ಟಿತ್ತು. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿದೆ, ಕೆಲಸಗಾರರಿಗೆ ಸಂಬಳ ಕೊಡಲು ಆಗ್ತಿಲ್ಲ ಎಂಬ ಕಾರಣ ಕೊಟ್ಟು ಎಮಿಷನ್ ಟೆಸ್ಟ್ ದರ ಹೆಚ್ಚಿಸಲು ಮನವಿ ಮಾಡಿತ್ತು. ಆ ಮನವಿಯಂತೆ ಇದೀಗ ಸಾರಿಗೆ ಇಲಾಖೆ ಎಮಿಷನ್ ಟೆಸ್ಟ್ ದರ ಹೆಚ್ಚಿಸಿದೆ. 2024 ನಾನು ಮನವಿ ಕೊಟ್ಟಿದ್ದೆ. ಯಾಕಂದರೆ ಪ್ರತಿಯೊಂದು ವಿದ್ಯುತ್ ಬಿಲ್ ಇರ್ಬೋದು, ನೌಕರರ ಸಂಬಳ ಇರ್ಬೋದು, ಅಥವಾ ಪ್ರತಿಯೊಂದು ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಪ್ರತಿಯೊಂದೂ ಜಾಸ್ತಿ ಆಗಿದೆ. ಅದರಿಂದ ನಮಗೆ ಮಾಡಿಕೊಡಿ ಅಂತ ಹೇಳಿದ್ವಿ. ಮೊದಲೇ 2015 ಒಂದು ಸತಿ ಮಾಡಿಸಿದ್ವಿ, 2021 ಆಗಿತ್ತು, ಈಗ 5 ವರ್ಷ ಆಗಿದೆ. ಹಾಗಿದ್ರೆ ಯಾವ್ಯಾವ ವಾಹನಗಳ ಎಮಿಷನ್ ದರ ಎಷ್ಟಿತ್ತು, ಎಷ್ಟಾಗಿದೆ ಅಂತ ತೋರಿಸ್ತೀವಿ ನೋಡಿ. ದ್ವಿಚಕ್ರ ವಾಹನಗಳು ಅಂದ್ರೆ ಬೈಕ್, ಸ್ಕೂಟರ್ ಎಮಿಷನ್ ಟೆಸ್ಟ್ ದರ ಈ ಹಿಂದೆ 65 ರೂಪಾಯಿ ಇತ್ತು, ಇದೀಗ 80 ರೂಪಾಯಿಗೆ ಏರಿಕೆಯಾಗಿದೆ. ಆಟೋ, ಗೂಡ್ಸ್ ಆಟೋದ ಟೆಸ್ಟ್ ಬೆಲೆ 75 ರೂಪಾಯಿಯಿಂದ 80 ರೂಪಾಯಿಗೆ ಹೆಚ್ಚಳವಾಗಿದೆ. ಇನ್ನು ಪೆಟ್ರೋಲ್ ಕಾರುಗಳು ಈ ಹಿಂದೆ 115 ರೂಪಾಯಿ ಹಣ ಕೊಡಬೇಕಿತ್ತು, ಇನ್ಮೇಲೆ ಎಮಿಷನ್ ಟೆಸ್ಟ್ ಮಾಡಿಸಬೇಕು ಅಂದ್ರೆ 150 ರೂಪಾಯಿ ಪಾವತಿಸಬೇಕಿದೆ. ಮತ್ತೊಂದು ಕಡೆ ಲಾರಿ, ಬಸ್, ಟ್ರಕ್ಗಳ ದರ 160 ರೂಪಾಯಿಯಿಂದ 200 ರೂಪಾಯಿಗೆ ಜಿಗಿತ ಕಂಡಿದೆ. ಹೀಗೆ ಎಮಿಷನ್ ಟೆಸ್ಟ್ ದರ ಹೆಚ್ಚಿಸಿದ ಸಾರಿಗೆ ಇಲಾಖೆ ಮತ್ತೊಂದು ಶಾಕ್ ಕೊಟ್ಟಿದೆ. ಯಾವುದೇ ವಾಹನವಾದರೂ ಪ್ರತಿ 6 ತಿಂಗಳು ವರ್ಷಕ್ಕೆ ಎಮಿಷನ್ ಟೆಸ್ಟ್ ಮಾಡಿಸಬೇಕು. ಒಂದು ವೇಳೆ ಮಾಡಿಸದೇ ಇದ್ರೆ ಟ್ರಾಫಿಕ್ ಪೊಲೀಸರು ದಂಡ ಹಾಕಲಿದ್ದಾರೆ. ಹೀಗಾಗಿ ವಾಹನ ಸವಾರರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಎಲ್ಲೋ ಬೋರ್ಡ್ ಗಾಡಿಗಳು, ಇವಾಗ ಬೇರೆ ನಾರ್ಮಲ್ ಜನರಲ್ ಬಡವರು ಅವರೆಲ್ಲ ಕಾರ್ಗಳು ಇಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಅನುಕೂಲ ಮಾಡಿ ಅವ್ರಿಗೊಂದು 115 ರೂಪಾಯಿ ಇರೋದು ಇವಾಗ 150 ರೂಪಾಯಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ಒಂದ್ಸಲಿ ಮಾಡಿಸೋದಕ್ಕೆ ಓಕೆ, ಇದನ್ನ ಮಾಡಿಸ್ತಾ ಇರಬೇಕು. ಅವಾಗ 6 ಮಂತ್ಸಿಗೆ ಒಂದ್ಸಲಿ ಮಾಡಿಸ್ತಾ ಇರಬೇಕು. ಹಂಗಾಗಿ ಏನೋ ಒಂಚೂರು ವೇರಿಯೇಷನ್ ಮಾಡಿ ಕಮ್ಮಿ ಮಾಡಬೇಕು. ಈ ಹಿಂದೆ ಒಂದು ವಾಹನಕ್ಕೆ ಎಮಿಷನ್ ಟೆಸ್ಟ್ ಮಾಡಿಸಿದ್ರೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳು ಸರ್ಕಾರಕ್ಕೆ 3 ರೂಪಾಯಿ 25 ಪೈಸೆ ನೀಡುತ್ತಿದ್ವು. ಇನ್ನು ಮುಂದೆ 13 ರೂಪಾಯಿ 80 ಪೈಸೆ ನೀಡಬೇಕಂತೆ. ಹೀಗಾಗಿ ವಾಹನ ಸವಾರರ ಮೇಲೆ ಮತ್ತೆ ಹೊರೆ ಬಿದ್ದಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.